ನೋಡ್ರಿ, ಬಹಳ ಜಾಸ್ತಿ ಮಂದಿ ಕೇಳ್ತಾರೆ, ಸರ್ ನಾ ಭಾಳ ದಪ್ಪ ಅದೀನಿ ಸರ, ನಾ ತೆಳ್ಳಗಾಗಬೇಕು, ಹೆಂಗಾಗಬೇಕು ನಂಗೆ ತಿಳಿಸ್ಕೊಡ್ರಿ. ಸರ್ ನಾ ಭಾಳ ತೆಳ್ಳಗದೀನಿ, ನಾ ದಪ್ಪ ಆಗಬೇಕು, ನಾ ಏನೇನು ಮಾಡ್ಬೇಕು ಹೇಳ್ರಿ ಸರ್, ನಾ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೋಸ್ಕರನೇ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಾಗ ನಾ ತಿಳಿಸ್ಕೊಡ್ತೀನಿ ರೀ ಒಬೆಸಿಟಿ ಬಗ್ಗೆ. ಸೊ ಯಾರು ಭಾಳ ದಪ್ಪ ಇರ್ತಾರೆ ಅದ್ರ ಬಗ್ಗೆ, ಇಮ್ಯಾಸಿಯೇಷನ್ ಬಗ್ಗೆ, ಯಾರು ಭಾಳ ತೆಳಗದಾರ ಅವ್ರ ಬಗ್ಗೆ, ಆಯುರ್ವೇದ ಏನೇನು ಹೇಳುತ್ತಿದ್ರ ಬಗ್ಗೆ ಅನ್ನೋದು ಈ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ A to Z ಈಸಿ ಆಯುರ್ವೇದ. ಮತ್ತು ನಾನು ಡಾಕ್ಟರ್ ವೆಂಕಟೇಶ್ H ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡ್ರಿ, ಭಾಳ ಜಾಸ್ತಿ ದಪ್ಪ ಇದ್ದವ್ರಿಗೆ ಏನಂತಾರಪ್ಪ ಅಂದ್ರೆ ಅತಿ ಸ್ಥೂಲ, ಭಾಳ ಜಾಸ್ತಿ ತೆಳಗಿದ್ದವ್ರಿಗೆ ಅತಿ ಕೃಷ್ಣ ಅಂತ ಕರೀತಾರ. ಇದ್ರ ಉಲ್ಲೇಖ ನಮ್ಗೆ ಎಲ್ಲಿ ನೋಡ್ಲಿಕ್ಕೆ ಸಿಗ್ತೈತಪ್ಪ ಆಯುರ್ವೇದದಾಗ ಅಂದ್ರೆ ಅಷ್ಟ ನಿಂದಿತ ಪುರುಷ ಅಂತ ಆಯುರ್ವೇದದಾಗ ಹೇಳ್ಯಾರ್ರಿ. ಅನ್ಡಿಸೈರೇಬಲ್ ಪರ್ಸನ್ 8 ಅಂತ ಹೇಳ್ಯಾರ. ಅದ್ರಾಗ ಯಾರ್ಯಾರಪ್ಪ ಅಂದ್ರ ಅತಿ ದೀರ್ಘ, ಅತಿ ಹೃಸ್ವ ಅಂದ್ರೆ ಯಾರು ಬಹಳ ತೆಳ್ಳಗಿರ್ತಾರ, ಉದ್ದಕ್ಕೆ ಯಾರು ಇರ್ತಾರ, ಮತ್ತೆ ಯಾರು ಗಿಡ್ಕಿರ್ತಾರ ಅವರು ಅನ್ಡಿಸೈರೇಬಲ್ ಪರ್ಸನ್ಸ್. ಮತ್ತು ಅತಿ ಲೋಮ, ಅಲೋಮ ಯಾರಿಗೆ ಬಹಳ ಜಾಸ್ತಿ ಕೂದಲು ಇರ್ತೈತಿ, ಯಾರಿಗೆ ಒಟ್ಟ ಕೂದಲು ಇರಂಗಿಲ್ಲ ಅವರು. ಮತ್ತು ಅತಿ ಕೃಷ್ಣ, ಅತಿ ಗೌರ ಬಹಳ ಜಾಸ್ತಿ ಕರ್ರಗಿದ್ದರು, ಬಹಳ ಜಾಸ್ತಿ ಬೆಳ್ಳಗಿದ್ದರು ಅವರು ಅನ್ಡಿಸೈರೇಬಲ್. ಮತ್ತು ಅತಿ ಸ್ಥೂಲ, ಅತಿ ಕೃಷ ಯಾರು ಬಹಳ ಜಾಸ್ತಿ ದಪ್ಪದಾರ, ಯಾರು ಬಹಳ ತೆಳ್ಳಗದಾರ ಇವ್ರಿಗೆಲ್ಲ ಆಯುರ್ವೇದದಾಗ ನಿಂದಿತ ಪುರುಷ, ಅನ್ಡಿಸೈರೇಬಲ್ ಪರ್ಸನ್ಸ್ ಅಂತ ಹೇಳ್ಯಾರ್ರಿ. ಸೊ ಇದ್ರಾಗ ನಾನು ನಿಮ್ಗೆ ಇವತ್ತ ಒಬೆಸಿಟಿ ಮತ್ತು ಇಮ್ಯಾಸಿಯೇಷನ್, ಅತಿ ಸ್ಥೂಲ ದಪ್ಪಿದ್ದವರು, ಅತಿ ತೆಳಗ ಇಮ್ಯಾಸಿಯೇಟ್ ಇದ್ದರು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಲಿಕ್ಕೆ ಬಂದಿದ್ದೇನ್ರಿ. ನೋಡ್ರಿ, ಆಯುರ್ವೇದ ಏನ್ ಹೇಳ್ಯಾರಪ್ಪ ಅಂದ್ರೆ ಯಾರು ಬಹಳ ಜಾಸ್ತಿ ದಪ್ಪ ಇರ್ತಾರ ಅವ್ರ ಆಯುಷ್ಯ ಕಡಿಮೆ ಇರ್ತೈತಿ, ಅವ್ರ ಬಾಡಿ ಮೂಮೆಂಟ್ಸ್ ಏನಿರ್ತಾವ ನೋಡ್ರಿ ಬಹಳ ಸ್ಲೋ ಇರ್ತೈತಿ ಅಂತ ಹೇಳ್ಯಾರ. ಮತ್ತು ಅವರು ಮೈಥುನ ಮಾಡ್ಲಿಕ್ಕೆ ಅವ್ರಿಗೆ ಬಹಳ ಜಾಸ್ತಿ ಕಷ್ಟ ಆಗ್ತೈತಿ, ಬಹಳ ಡಿಫಿಕಲ್ಟಿ ಆಗ್ತೈತಿ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡ್ಲಿಕ್ಕೆ ಅಂತ ಹೇಳ್ಯಾರ. ಅವ್ರು ಬಹಳ ಜಾಸ್ತಿ ವೀಕ್ ಇರ್ತಾರ, ಅವ್ರ ಮೈಲಿಂತ್ರ ಬಹಳ ಜಾಸ್ತಿ ದುರ್ಗಂಧ ಬರ್ತೈತಿ, ಬಹಳ ಜಾಸ್ತಿ ಬೆವರು ಬರ್ತೈತಿ, ಅವ್ರಿಗೆ ಸ್ವೆಟ್ಟಿಂಗ್ ಬಹಳ ಬರ್ತೈತಿ, ಅವ್ರಿಗೆ ಹೊಟ್ಟಿ ಬಹಳ ಜಾಸ್ತಿ ಹಸಿತೈತಿ, ಮತ್ತು ನೀರಡಿಸಿ ಬಹಳ ಜಾಸ್ತಿ ಆಗುತ್ತ ಅವ್ರಿಗೆ ಅಂತ ಹೇಳ್ಯಾರ್ರಿ. ಮತ್ತೆ ಈಗ ಒಬೆಸಿಟಿ, ನೀವು ದಪ್ಪ ಅದಿರಂದ್ರೆ ಅದು ಆಗ್ಲಿಕ್ಕೆ ಕಾರಣ ಏನು ಆಯುರ್ವೇದ ತಿಳಿಸ್ಕೊಟ್ರಂದ್ರೆ ನೋಡ್ರಿ, ನೀವು ಬಹಳ ಜಾಸ್ತಿ ಆಹಾರ ಸೇವನೆ ಮಾಡ್ತೀರಿ, ಬಹಳ ಹೆವಿ ಮೀಲ್ಸ್ ನೀವು ಸೇವನೆ ಮಾಡ್ತೀರಿ ಅಂದ್ರೆ ಹಂಗೆ ತಿಂತಾನೆ ಇರ್ತೀರಿ, ಕಂಟಿನ್ಯೂ ತಿನ್ನಂತೀರಂದ್ರೆ ಅದ್ರ ಸಂಬಂಧ ನೀವು ದಪ್ಪ ಆಗ್ತೀರಿ. ಮತ್ತು ಸಿಹಿ ಪದಾರ್ಥ ನೀವು ಬಹಳ ಜಾಸ್ತಿ ಸೇವನೆ ಮಾಡ್ತೀರಿ, ಅದ್ರ ಸಂಬಂಧ ನೀವು ದಪ್ಪ ಆಗ್ತೀರಿ. ಮತ್ತು ಸ್ನಿಗ್ಧ ಆಹಾರ ಬಹಳ ಜಾಸ್ತಿ, ಎಣ್ಣೆ ಕರ್ದಿದ್ದು ಇವನ್ನೆಲ್ಲ ಆಹಾರ ನೀವು ಬಹಳ ಜಾಸ್ತಿ ತಿಂತೀರಂದ್ರೆ ನೀವು ದಪ್ಪ ಹಾಕಿರಿ. ಇಲ್ಲ ನೀವು ಒಟ್ಟ ಫಿಸಿಕಲ್ ಎಕ್ಸಸೈಸ್ ಮಾಡಂಗಿಲ್ಲ, ವ್ಯಾಯಾಮ ಯೋಗ ಒಟ್ಟ ಮಾಡಂಗಿಲ್ಲ ಅಂದ್ರೆ ನೀವು ದಪ್ಪ ಹಾಕಿರಿ. ಮತ್ತು ನೀವು ಒಟ್ಟ ಸೆಕ್ಷುವಲ್ ಇಂಟರ್ಕೋರ್ಸ್ ಮೈಥುನ ಕರ್ಮ ಮಾಡಲಿಲ್ಲ ಅಂದ್ರೆ ನೀವು ದಪ್ಪ ಆಗ್ತೀರಿ. ಇಲ್ಲ ದಿನದ ಹೊತ್ತಿಗೆ ಬಹಳ ಜಾಸ್ತಿ ನೀವು ನಿದ್ರೆ ಮಾಡ್ತೀರಿ, ಡೇ ಸ್ಲೀಪ್ ಬಹಳ ಜಾಸ್ತಿ ಮಾಡ್ತೀರಿ, ಯಾವಾಗಲೂ ನಿಮ್ಮ ಮುಖದಲ್ಲಿ ನಗು ಇರುತ್ತೆ, ನಗ್ತಾ ನಗ್ತಾ ಇರ್ತೀರಿ, ನಿಮ್ಗೇನು ಟೆನ್ಷನ್ ಇಲ್ಲ, ವರಿ ಇಲ್ಲ. ಇಲ್ಲ ನಿಮ್ಗೆ ಹೆರಿಡಿಟರಿ, ನಿಮ್ಮ ಫ್ಯಾಮ್ಲಿಯಾಗ ಮೊದ್ಲು ಯಾರಿಗಾರ ಇದು ಸಮಸ್ಯೆ ಐತಂದ್ರೆ ದಪ್ಪ ಆಗೋದು ಅದು ನಿಮಗೂ ಕೂಡ ಆಗೋ ಸಾಧ್ಯತೆ ಇರ್ತೈತೆ ಅಂತ ಆಯುರ್ವೇದ ತಿಳಿಸ್ಯಾರ್ರಿ. ಈಗ ಯಾರು ಬಹಳ ಜಾಸ್ತಿ ದಪ್ಪ ಸ್ಥೂಲ ಇರ್ತಾರ ನೋಡ್ರಿ, ಅವ್ರ ಮೈ ಒಳಗೆ ಏನೇನು ಲಕ್ಷಣ ಇರ್ತಾವು ನೋಡ್ರಿ. ಅವ್ರ ಮೈಯಾಗ ಬಹಳ ಜಾಸ್ತಿ ಫ್ಯಾಟ್ ಮತ್ತು ಮಸಲ್ಸ್ ಬಹಳ ಜಾಸ್ತಿ ದಪ್ಪ ಇರ್ತಾವ್ರಿ. ಎಲ್ಲೆಲ್ಲಿ ಫ್ಯಾಟ್ ಡಿಪೋಸಿಷನ್ ಆಗಿರ್ತೈತೆ ಅಂದ್ರೆ ನಿಮ್ಮ ಬಟಕ್ಸ್ ರೀಜನ್ಯಾಗ, ನಿಮ್ಮ ಬಟಕ್ಸ್ ಅಂದ್ರೆ ಹಿಂದ್ಗಡೆ ಭಾಗ ಕೊಂಡಿ ರೀಜನ್ಯಾಗ, ಇಲ್ಲ ನಿಮ್ಮ ಹೊಟ್ಟೆ ಅಬ್ಡೋಮಿನ್ ರೀಜನ್ಯಾಗ, ಇಲ್ಲ ಮಹಿಳೆಯವ್ರಿಗೆ ಬ್ರೆಸ್ಟ್ ರೀಜನ್ಯಾಗ, ಸ್ತನ ಆ ರೀಜನ್ಯಾಗ ಬಹಳ ಜಾಸ್ತಿ ಫ್ಯಾಟ್ ಡಿಪೋಸಿಷನ್ ಆಗ್ತೈತ್ರಿ. ಮತ್ತು ಆಯುರ್ವೇದ ಏನು ತಿಳಿಸ್ಯಾರಪ್ಪ ಅಂದ್ರೆ ಯಾರು ಬಹಳ ಜಾಸ್ತಿ ದಪ್ಪ ಇರ್ತಾರ ಅವ್ರಿಗೆ ಮೈ ಬಹಳ ಬೆಳೆದು ಬಿಟ್ಟಿರ್ತೈತಿ, ಆದ್ರೆ ಅವ್ರ ಒಳಗಡೆ ಶಕ್ತಿ ಅಷ್ಟು ಇರಂಗಿಲ್ಲ ಅಂತ ತಿಳಿಸ್ಕೊಟ್ಟಾರ್ರಿ. ಮತ್ತು ಆಯುರ್ವೇದದಾಗ ಏನು ಹೇಳ್ಯಾರಪ್ಪ ಅಂದ್ರೆ ಯಾರು ಬಹಳ ಜಾಸ್ತಿ ಸ್ಥೂಲ ದಪ್ಪ ಇದಾರೆ ನೋಡ್ರಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತೈತಿ. ಇನ್ ಕಂಪ್ಯಾರಿಸನ್ ಯಾರು ಬಹಳ ತೆಳಗದಾರ ಅವ್ರನ್ನ ದಪ್ಪ ಮಾಡೋದು ಸುಲಭ, ಆದ್ರೆ ದಪ್ಪ ಇದನ್ನ ತೆಳಗೆ ಮಾಡೋದು ಬಹಳ ಕಷ್ಟ ಅಂತ ಹೇಳ್ಕೊಟ್ಟಾರೆ. ಅದು ಹೇಳಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಯಾರು ತೆಳಗಿರ್ತಾರ
ಅವ್ರಿಗೆ ನಾವು ಸಂತರ್ಪಣ ಅಂದ್ರೆ ನರಿಶಿಂಗ್ ಆಹಾರ, ಒಳ್ಳೆಯ ಆಹಾರ ಕೊಟ್ಟು ಅವ್ರನ್ನ ದಪ್ಪ ಮಾಡ್ಬೋದು. ಆದರೆ ಅದೇ ನಾವು ಕಂಪೇರ್ ಮಾಡ್ಕೊಂಡ್ರೆ ಯಾರು ಬಹಳ ದಪ್ಪ ಇರ್ತಾರೆ ನೋಡ್ರಿ, ಅವ್ರಿಗೆ ನಾವು ಫಾಸ್ಟಿಂಗ್, ಲಂಘನ, ಉಪವಾಸ ಮಾಡಿಸ್ಲಿಕ್ಕೆ ಜಾಸ್ತಿ ಆಗಂಗಿಲ್ರಿ. ಯಾಕಂದ್ರೆ ಅವ್ರದ್ದು ಅಗ್ನಿ, ಜಠರಾಗ್ನಿ ಏನಿರ್ತೈತಿ ನೋಡ್ರಿ, ಅದು ಬಹಳ ತೀವ್ರ ಇರ್ತೈತಿ. ಅವ್ರಿಗೆ ಬಹಳ ನೀವು ಉಪವಾಸ ಇಡ್ಲಿಕ್ಕೆ ಆಗಂಗಿಲ್ಲ, ಅವ್ರ ಉಪವಾಸ ಇರಕ್ಕೆ ಕೂಡ ಆಗಂಗಿಲ್ಲ. ಅದ್ರ ಸಂಬಂಧ ಅವ್ರನ್ನ ತೆಳ್ಳಗೆ ಮಾಡೋದು ಬಹಳ ಕಷ್ಟ ಆಗ್ತೈತೆ ಅಂತ ಹೇಳ್ಯಾರ್ರಿ. ಈಗ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್, ಯಾರು ಬಹಳ ಜಾಸ್ತಿ ಸ್ಥೂಲ ಅದಾರ, ದಪ್ಪ ಅದಾರ, ನಾವು ತೆಳ್ಳಗೆ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕು? ಒಂದೇದ್ ನೋಡ್ರಿ, ನೀವು ಬಹಳ ಜಾಸ್ತಿ ಹೆವಿ ಆಹಾರ ತಿನ್ನಕ್ ಹೋಗ್ಬಾರ್ದು. ಮತ್ತೆ ಜಾಸ್ತಿ ಸ್ನಿಗ್ಧ ಆಹಾರ ನೀವು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬಹಳ ಜಾಸ್ತಿ ಎಣ್ಣೆ ಕರ್ದಿದ್ದು, ಈ ಬಹಳ ಜಾಸ್ತಿ ಸ್ವೀಟ್ ಆಹಾರ ಅವನ್ನೆಲ್ಲ ನೀವು ತಿನ್ನಕ್ ಹೋಗ್ಬಾರ್ದ್ರಿ. ಮತ್ತೆ ಜೇನ್ ತುಪ್ಪ ಸೇವನೆ ಮಾಡ್ಲಿಕ್ಕೆ ಹೇಳಿದಾರ್ರಿ ಆಯುರ್ವೇದದಾಗ. ಮಧು ಸೇವನೆ ಮಾಡ್ಲಿಕ್ಕೆ ಹೇಳಿದಾರೆ, ಅದಕ್ಕೆ ಜೇನ್ ತುಪ್ಪ ಅಂತ ಕರಿತೀವಿ ನಾವು. ಹನಿ, ಅದನ್ನ ಸೇವನೆ ಮಾಡ್ಲಿಕ್ಕೆ ಹೇಳಿದಾರೆ. ಯಾಕಂದ್ರೆ ಅದು ನಿಮ್ಮ ಹೊಟ್ಟೆ ಒಳಗಡೆ ಅಗ್ನಿ ಏನಿರ್ತೈತೆ ನೋಡ್ರಿ, ಅದನ್ನ ಶಾಂತ ಮಾಡ್ತೈತೆ ಅಂತ ಹೇಳ್ಯಾರ್ರಿ. ಮತ್ತ ಕೆಲವೊಂದಿಷ್ಟು ಡ್ರಗ್ಸ್ ಕೊಡ್ಬೋದು, ಎದ್ರ ಸಂಬಂಧ ನೀವು ತೆಳ್ಳಗಾಗ್ತೀರಿ, ಅದನ್ನ ಕೂಡ ಆಯುರ್ವೇದ ಹೇಳ್ಯಾರಿ. ಯಾವಪ್ಪ ಅಂದ್ರ ಪ್ರಶಸ್ತಿಕ, ಪ್ರಿಯಂಗು, ಶ್ಯಾಮಕ, ಯವ, ಜುರ್ನವ, ಕೋದ್ರವ, ಮುಗ್ಧ, ಕುಲತ್ಥ, ಅದಕಿ, ಪಟೋಲ, ಇವೆಲ್ಲ ಡ್ರಗ್ಸ್ಲಿ ಪ್ರಿಪೇರ್ ಆಗಿದ್ ಮೆಡಿಸಿನ್ಸ್ ನಿಮ್ಗೆ ಕೊಟ್ರೆ ನೀವು ತೆಳ್ಳಗಾಗ್ತೀರ ಅಂತ ಹೇಳ್ಯಾರ್ರಿ. ಮತ್ತ ಯಾರು ರಾತ್ರಿ ಹೊತ್ತು ಏನರ ಕೆಲಸ ಮಾಡ್ತಿರ್ತಾರ, ಡ್ಯೂಟಿ ಮಾಡ್ತಿರ್ತಾರ, ರಾತ್ರಿ ಹೊತ್ತು ನಿದ್ದೆ ಮಾಡಂಗಿಲ್ಲ, ಅವ್ರು ತೆಳ್ಳಗಾಗೋ ಸಾಧ್ಯತೆ ಇರ್ತೈತೆ ಅಂತ ಹೇಳ್ಯಾರ್ರಿ. ಮತ್ತು ಯಾರು ಬಹಳ ಜಾಸ್ತಿ ಮೈಥುನ ಕರ್ಮ ಮಾಡ್ತಾರೆ, ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡ್ತಾರೆ, ಅವ್ರಿಗೆ ತೆಳ್ಳಗಾಗೋ ಸಾಧ್ಯತೆ ಜಾಸ್ತಿ ಇರ್ತೈತೆ ಅಂತ ಹೇಳ್ಯಾರ. ಯಾರು ಒಳ್ಳೆ ಪ್ರಮಾಣದಾಗ ಎಕ್ಸಸೈಸ್ ಮಾಡ್ತಾರ, ವ್ಯಾಯಾಮ ಮಾಡ್ತಾರ, ಅವ್ರು ತೆಳ್ಳಗಾಗ್ಬೋದು ಅಂತ ಹೇಳ್ಯಾರ್ರಿ. ಇಲ್ಲ ನೀವು ಬಹಳ ಜಾಸ್ತಿ ವರೀಸ್, ಟೆನ್ಷನ್ ತೊಗೊಂತೀರಿ, ಏನ್ರ ಚಿಂತನೆ ಮಾಡ್ತಿರ್ತೀರಿ ಅಂದ್ರೆ ಅದು ಕೂಡ ನಿಮ್ದು ಒಬೆಸಿಟಿ ಏನಿರ್ತೈತಿ ಅದನ್ನ ಕಡಿಮೆ ಮಾಡ್ತೈತೆ ಅಂತ ಹೇಳ್ಕೊಟ್ಟಾರ್ರಿ. ಈಗ ನಾನು ಇಮ್ಯಾಸಿಯೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಯಾರು ಬಹಳ ಜಾಸ್ತಿ ತೆಳ್ಳಗಿರ್ತಾರ, ಅತಿ ಕೃಷ ವ್ಯಕ್ತಿ ಯಾರಿರ್ತಾರ ಅವ್ರ ಬಗ್ಗೆ ತಿಳಿಸ್ಕೊಡ್ತೇನ್ರಿ. ನೋಡ್ರಿ, ನೀವು ಬಹಳ ಜಾಸ್ತಿ ತೆಳ್ಳಗದಿರಂದ್ರ ಅದು ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರ ನೀವು ಬಹಳ ಜಾಸ್ತಿ ವೃಕ್ಷ ಆಹಾರ ಸೇವನೆ ಮಾಡ್ತೀರಿ, ಡ್ರಿಂಕ್ಸ್ ಬಹಳ ಜಾಸ್ತಿ ಮಾಡ್ತೀರಿ, ಇಲ್ಲ ಉಪವಾಸ ನೀವು ಬಹಳ ಜಾಸ್ತಿ ಮಾಡ್ತೀರಿ, ಒಳ್ಳೆ ಪ್ರಮಾಣದಾಗ ನೀವು ಆಹಾರ ಸೇವನೆ ಮಾಡಂಗಿಲ್ಲ, ಇಲ್ಲ ನೀವು ನ್ಯಾಚುರಲ್ ಅರ್ಜಸ್ ಏನಿರ್ತಾವ ನೋಡ್ರಿ, ವೇಗ ಏನಿರ್ತಾವ ಅವನ್ನ ನೀವು ಕಂಟ್ರೋಲ್ ಮಾಡ್ಕೊಂತೀರಿ. ನಿಮ್ಗೆ ಕಾಲ್ಮಡಿ ಬಂದವ ಅಂದ್ರೆ ಕಂಟ್ರೋಲ್ ಮಾಡ್ತೀರಿ, ಸಂಡಾಸ್ ಬಂದೈತೆ ಅಂದ್ರೆ ಕಂಟ್ರೋಲ್ ಮಾಡ್ತೀರಿ, ನಿದ್ದೆ ಬಂದೈತೆ ಅಂದ್ರೆ ಕಂಟ್ರೋಲ್ ಮಾಡಾಕೊಂತೀರಿ. ಅಂದ್ರೆ ಅದ್ರ ಸಂಬಂಧ ಕೂಡ ನೀವು ತೆಳ್ಳಗಾಗ್ತೀರಿ. ಇಲ್ಲ ನೀವು ಉದ್ವರ್ತನ, ಡ್ರೈ ಮೆಸಾಜ್ ಮಾಡಿಸ್ಕೊಂತೀರಿ, ಇಲ್ಲ ಬಹಳ ಜಾಸ್ತಿ ಸ್ನಾನ ಮಾಡ್ತೀರಿ, ಇಲ್ಲ ಹೆರಿಡಿಟರಿ, ನಿಮ್ಮ ಮನ್ಯಾಗ ಎಲ್ಲರದು ಅದೇ ರೀತಿ ಪ್ರಕೃತಿ ಇದೆ, ತೆಳ್ಳಗನ ಅದಾರ ಅಂದ್ರೆ ನೀವು ಕೂಡ ತೆಳ್ಳಗಾಗ್ತೀರಿ. ಇಲ್ಲ ನಿಮ್ಗೆ ಏನಾರ ಬಹಳ ಗಂಭೀರ ರೋಗ ಇದೆ, ಅದರ ಸಂಬಂಧ ನೀವು ತೆಳ್ಳಗಾಗ್ತೀರಿ. ಇಲ್ಲ ನೀವು ವಯಸ್ಸು ಆಗ್ತಾ ಆಗ್ತಾ ವೃದ್ಧಾವಸ್ಥೆದಾಗ ತೆಳ್ಳಗಾಗೋ ಸಾಧ್ಯತೆ ಇರ್ತೈತ್ರಿ. ಮತ್ತೆ ಬಹಳ ಜಾಸ್ತಿ ಯಾರು ಸಿಟ್ಟು ಮಾಡ್ತಾರ, ಮೂಗ್ ಮೇಲೆ ಸಿಟ್ಟಿರ್ತೈತೆ ಅಂತಾರ ನೋಡ್ರಿ, ಅಂತ ವ್ಯಕ್ತಿಗಳು ಬಹಳ ತೆಳ್ಳಗಿರ್ತಾರ ಅಂತ ಇಲ್ಲಿ ಹೇಳ್ಕೊಟ್ಟಾರ್ರಿ. ಮತ್ತ ಯಾರು ತೆಳ್ಳಗಿರ್ತಾರ ನೋಡ್ರಿ ಅವ್ರಿಗೆ ಏನೇನ್ ಸಮಸ್ಯೆ ಆಗ್ಬೋದು ಅಂತ ಇಲ್ಲಿ ತಿಳಿಸ್ಕೊಟ್ಟಾರ ನೋಡ್ರಿ. ಏನ್ ಹೇಳ್ಕೊಟ್ರಪ್ಪ ಅಂದ್ರೆ ಯಾರು ಬಹಳ ತೆಳ್ಳಗಿರ್ತಾರ ಅವ್ರ ಫಿಸಿಕಲ್ ಎಕ್ಸಸೈಸ್ ಏನಿರ್ತೈತೆ ನೋಡ್ರಿ, ಅವ್ರಿಗೆ ಅದನ್ನ ಸಹನೆ ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಇರಂಗಿಲ್ರಿ. ಜಾಸ್ತಿ ಹೊತ್ತು ಎಕ್ಸಸೈಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಮತ್ತು ಜಾಸ್ತಿ ಪ್ರಮಾಣದಾಗ ಅವ್ರಿಗೆ ನೀವೇನರ ಊಟ ಮಾಡಿಸ್ಬಿಟ್ರಂದ್ರೆ, ಜಾಸ್ತಿ ಪ್ರಮಾಣದ ಆಹಾರ ಕೊಟ್ರಂದ್ರ ಅದನ್ನ ತಡ್ಕೊಳೋ ಕೆಪಾಸಿಟಿ ಅವ್ರಿಗೆ ಇರಂಗಿಲ್ಲ. ಜಾಸ್ತಿ ಅವ್ರಿಗೆ ಉಪವಾಸ ಇರೋಕ್ಕಾಗಂಗಿಲ್ಲ. ಜಾಸ್ತಿ ಹೊತ್ತು ಅವ್ರಿಗೆ ನೀರಡಿಸ್ಕೊಂಡು ಅವ್ರು ಇರ್ಲಿಕ್ಕೆ ಆಗಂಗಿಲ್ಲ. ಮತ್ತು ಅವ್ರಿಗೆ ಏನರ ಸಮಸ್ಯೆ, ಏನರ ರೋಗ ಆಗೈತಂದ್ರೆ, ಏನರ ಡಿಸೀಸ್ ಆಗೈತಂದ್ರೆ ಅದನ್ನು ಕೂಡ ಅವ್ರಿಗೆ ತಡ್ಕೊಳಕ್ಕಾಗಂಗಿಲ್ಲ. ನೀವೇನರ ಅವ್ರಿಗೆ ಟ್ರೀಟ್ಮೆಂಟಿಗೆ ಮೆಡಿಸಿನ್ಸ್ ಕೊಟ್ಟಿರಂದ್ರೆ ಅದನ್ನು ಕೂಡ ಅವ್ರಿಗೆ ತಡ್ಕೊಳಕ್ಕಾಗಂಗಿಲ್ಲ. ಬಹಳ ಜಾಸ್ತಿ ಚಳಿ ಇತ್ತಂದ್ರೂ ಅವ್ರಿಗೆ ತಡ್ಕೊಳಕ್ಕಾಗಂಗಿಲ್ಲ. ಬಹಳ ಜಾಸ್ತಿ ಬಿಸಿಲು ಇತ್ತಂದ್ರೂ ಅವ್ರಿಗೆ ತಡ್ಕೊಳಕ್ಕಾಗಂಗಿಲ್ಲ. ಮತ್ತು ಸೆಕ್ಷುವಲ್ ಆಕ್ಟ್ಸ್ ಏನಿರುತ್ತೋ ಅದನ್ನು ಕೂಡ ಅವ್ರಿಗೆ ತಡ್ಕೊಳಕ್ಕಾಗಂಗಿಲ್ಲ. ಮತ್ತೆ ಯಾರು ಬಹಳ ಜಾಸ್ತಿ ತೆಳ್ಳಗಿರ್ತಾರ ನೋಡ್ರಿ ಅವ್ರಿಗೆ ಸ್ಪ್ಲೀನೋಮೆಗಾಲೆ ಆಗುತ್ತಾ, ಕೆಮ್ಮು ಸಾಧ್ಯತೆ ಇರ್ತೈತಿ, ಮತ್ತು ಉಸಿರಾಟದ ಸಮಸ್ಯೆ ಆಗ್ತಾವ್ರಿ. ಮತ್ತು ಅವ್ರಿಗೆ ಅಬ್ಡಾಮಿನಲ್ ಟ್ಯೂಮರ್ ಆಗ್ಬೋದು, ಪೈಲ್ಸ್ ಆಗ್ಬೋದು, ಎಸೈಟಿಸ್ ಆಗ್ಬೋದು, ಹೊಟ್ಟೆ ನೀರು ತುಂಬ್ಕೋಬಹುದು, ಮತ್ತೆ ಸ್ಫೂರೆ ಆಗ್ಬೋದು. ಇವೆಲ್ಲ ಸಮಸ್ಯೆ ಅವ್ರಿಗೆ ಆಗ್ತೈತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಾರ್ರಿ. ಈಗ ಯಾವ ವ್ಯಕ್ತಿ ಯಾರು ತೆಳ್ಳಗದಾರ ನೋಡ್ರಿ ಅವ್ರದ್ರ ಏನೇನ್ ಲಕ್ಷಣ ಇರ್ತಾವು ಅಂತ ಇಲ್ಲಿ ತಿಳಿಸ್ಕೊಟ್ಟಾರ ನೋಡ್ರಿ. ಅವ್ರದ್ದು ಬಟಕ್ಸ್ ರೀಜನ್ ಏನಿರ್ತೈತಿ, ಹಿಂದ್ಗಡೆ ಭಾಗ, ಇಲ್ಲ ಹೊಟ್ಟೆ ಭಾಗ, ಕುತ್ತಿಗೆ ಭಾಗ ಏನಿರ್ತೈತಿ ನೋಡ್ರಿ, ಅಲ್ಲಿ ಒಟ್ಟ ಫ್ಯಾಟ್ ಡಿಪೋಸಿಷನ್ ಇರಂಗಿಲ್ಲ. ಅವ್ರದ್ದು ನೀವು ಕೈ ಕಾಲು ನೋಡಿಬಿಟ್ರೆ ಅಂದ್ರೆ ನರಗಳು ಹಂಗ ಕಾಣ್ತಿರ್ತಾವ್ರಿ.
ಅವ್ರಿಗೆ ನೀವು ಜಾಯಿಂಟ್ಸ್ ಏನಿರ್ತಾವ ನೋಡ್ರಿ ಬಾಡಿದಾಗ, ಅವು ನಿಮ್ಗೆ ಸ್ಪಷ್ಟವಾಗಿ ದೂರದಿಂತ ಕಾಣತಿರ್ತೈತಿ. ಮತ್ತು ನೀವು ಅವ್ರು ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತಪ್ಪ ಅಂದ್ರೆ ಅವ್ರ ಶರೀರದಾಗ ಬರೀ ತ್ವಚೆ ಅಷ್ಟೇ ಐತಿ ಮತ್ತು ಮೂಳೆ ಅಷ್ಟೇ ಅದಾವ ಅಂತ ಅನಿಸ್ತಿರ್ತೈತಿ. ಒಟ್ಟ ಫ್ಯಾಟ್ ಡಿಪೋಸಿಷನ್ ಇರಂಗಿಲ್ರಿ. ಈಗ ಯಾರು ಬಹಳ ಜಾಸ್ತಿ ತೆಳ್ಳಗದಾರ, ಅತಿ ಕೃಷ ವ್ಯಕ್ತಿ ಯಾರದಾರ, ಅವ್ರಿಗೆ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ ಆಯುರ್ವೇದ ಏನು ಹೇಳ್ಯಾರಪ್ಪ ಅಂದ್ರೆ ಅವ್ರಿಗೆ ಲೈಟ್ ಆಹಾರ ಕೊಡಬೇಕು. ಅಂದ್ರೆ ಆಹಾರ ಕಡಿಮೆ ಪ್ರಮಾಣದಾಗ ಕೊಡಬೇಕು, ಆದ್ರೆ ನರಿಶಿಂಗ್ ಆಹಾರ ಕೊಡಬೇಕು. ಎಂಥ ಆಹಾರ ಕೊಡ್ಬೇಕಂದ್ರೆ ಅವ್ರಿಗೆ ಸಂತರ್ಪಣ ಆಗಿರ್ಬೇಕು. ಅದು ಈ ರೀತಿ ಆಹಾರ ಯಾಕೆ ಕೊಡ್ಲಿಕ್ಕೆ ಹೇಳ್ಯಾರಪ್ಪ ಅಂದ್ರೆ ನೋಡ್ರಿ, ನೀವು ಲೈಟ್ ಡೈಟ್ ಏನರ ಕೊಡಾಕ್ ಕುಂತೀರಂದ್ರೆ ಅದರಲ್ಲಿ ಏನಾಗುತ್ತಂದ್ರೆ ಅವ್ರದ್ದು ಜಠರಾಗ್ನಿ ಏನಿರ್ತೈತೆ ನೋಡ್ರಿ, ಅದು ಇನ್ನಿಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಟ್ರ. ಅವ್ರಿಗೆ ಹೊಟ್ಟೆ ಇನ್ನಿಟ್ಟು ಜಾಸ್ತಿ ಹಸಿತೈತೆ ಅಂತ ಹೇಳ್ಕೊಟ್ಟಾರ್ರಿ. ಮತ್ತೆ ನೀವು ವೆಲ್ ನರಿಶಿಂಗ್ ಆಹಾರ, ಸಂತರ್ಪಕ ಆಹಾರ ಕೊಡ್ತೀರಂದ್ರೆ ಅದರಲ್ಲಿ ಏನಾಗುತ್ತಂದ್ರೆ ಅವ್ರ ಮೈ ಒಳಗಡೆ ಫ್ಯಾಟ್ ಡಿಪೋಸಿಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಾರ್ರಿ. ಮತ್ತು ಇದೇ ಸಂದರ್ಭದಾಗ ನಿಮ್ಮ ಡೈಲಿ ಆಕ್ಟಿವಿಟೀಸ್ ಏನಿರ್ತಾವೆ ನೋಡ್ರಿ, ನಿಮ್ದು ದಿನಚರ್ಯ ಏನಿದೆ ಅದ್ರಾಗ ನೀವು ಏನು ಚೇಂಜಸ್ ಮಾಡ್ಕೊಂಡ್ರೆ ನೀವು ದಪ್ಪ ಆಗ್ಬೋದು ಅಂತ ಹೇಳ್ಕೊಟ್ರೆ ನೋಡ್ರಿ. ನೀವು ಒಳ್ಳೆ ನಿದ್ದೆ ಮಾಡಬೇಕು, ಯಾವಾಗಲೂ ನಗ್ತಾ ಇರಬೇಕು, ಇದ್ರಲ್ಲೇ ನೀವು ದಪ್ಪ ಆಗ್ತೀರ ಅಂತ ಹೇಳ್ಕೊಟ್ರ. ಮತ್ತು ನಿಮ್ಮ ಮಕ್ಕೋಣೋ ಜಾಗ ಏನೈತೆ ನೋಡ್ರಿ, ಬೆಡ್ ಬಹಳ ಕಂಫರ್ಟೇಬಲ್ ಆಗಿರಬೇಕು. ಯಾವಾಗಲೂ ನೀವು ಜೀವನದಾಗ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಇರಬೇಕು. ಮತ್ತು ಮನಸ್ಸು ನಿಮ್ಮ ಹೃದಯ ಯಾವಾಗಲೂ ಶಾಂತವಾಗಿರಬೇಕು. ಒಟ್ಟ ಎದ್ರದ್ದು ಟೆನ್ಷನ್ ಮಾಡಕ್ಕೆ ಹೋಗ್ಬಾರ್ದು. ಸೆಕ್ಷುವಲ್ ಆ್ಯಕ್ಟ್ ಮಾಡಬೇಕು ಮತ್ತು ಎಕ್ಸಸೈಸ್ ಮಾಡಬೇಕು. ಮತ್ತು ನಿಮ್ಗೆ ಯಾವ ಜಾಗ ಇಷ್ಟ ಆಗುತ್ತೆ ನೋಡ್ರಿ ಆ ಜಾಗದಾಗ ಹೋಗಿ ನೀವು ತಿರುಗಾಡಬೇಕು. ಇವು ಎಲ್ಲ ಮಾಡೋದ್ಲಿಂತ್ರ ನಿಮ್ಗೆ ಕೃಷ್ಣ ಏನಿರ್ತೈತಿ ಹೋಗ್ತೈತಿ, ನೀವು ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೀರಿ. ಮತ್ತು ಆಹಾರ ಪದ್ಧತಿದಾಗ ನೀವು ಏನು ಚೇಂಜ್ ಮಾಡ್ಕೊಂಡ್ರೆ ನೀವು ದಪ್ಪ ಹಾಕಿರಂದ್ರೆ, ಈಗ ಹೊಸದಾಗಿ ಬಂದಿರ್ತೈತಲ್ಲ ರೈಸ್, ನ್ಯೂಲಿ ಹಾರ್ವೆಸ್ಟೆಡ್ ರೈಸ್, ಅದನ್ನು ನೀವು ಸೇವನೆ ಮಾಡಬೇಕು. ಮತ್ತು ಹೊಸದಾಗಿ ತಯಾರು ಮಾಡೋಂಥದ್ದು ಮದಿರಾ, ಆಲ್ಕೋಹಾಲ್ ನೀವು ಸೇವನೆ ಮಾಡಬೇಕು. ಮತ್ತು ನೀರಿನಾಗ ಇರುವಂಥದ್ದು ಏನು ಪ್ರಾಣಿಗಳು ಇರ್ತಾವೆ, ಅಕ್ವಾಟಿಕ್ ಅನಿಮಲ್ಸ್, ಅವನ್ನ ನೀವು ಸೇವನೆ ಮಾಡಬೇಕು. ಪ್ರೊಸೆಸ್ಡ್ ಮೀಟ್ ತಿನ್ನಬೇಕು. ಮತ್ತು ಯಾವಾಗಲೂ ನೀವು ಮೊಸರು ಒಳ್ಳೆ ಪ್ರಮಾಣದಾಗ ಸೇವನೆ ಮಾಡಬೇಕು. ತುಪ್ಪ ಒಳ್ಳೆ ಪ್ರಮಾಣದಾಗ ಸೇವನೆ ಮಾಡಬೇಕು. ಒಳ್ಳೆ ಪ್ರಮಾಣದಾಗ ಹಾಲು ಕುಡಿಬೇಕು. ಮತ್ತು ಕಬ್ಬಿನ ಹಾಲು ಇಲ್ಲ ಕಬ್ಬು ಏನಿರ್ತೈತೆ ಅವನ್ನ ನೀವು ಚಲೋ ಪ್ರಮಾಣದಾಗ ತಿನ್ನಬೇಕು. ಮತ್ತು ಕಡ್ಲಿ ಏನಿರ್ತೈತೆ ನೋಡ್ರಿ ಬ್ಲ್ಯಾಕ್ ಗ್ರಾಮ್, ಅವನ್ನ ಚಲೋ ಪ್ರಮಾಣದಾಗ ತಿನ್ನಬೇಕು. ಮತ್ತು ಗೋಧಿ ಮತ್ತು ಯಾವ ಐಟಮ್ ಎದ್ರ ಒಳಗಡೆ ಬೆಲ್ಲ ಹಾಕಿರ್ತಾರೆ ನೋಡ್ರಿ, ಜಾಗ್ರಿ ಹಾಕಿರ್ತಾರ, ಅದರಲ್ಲೇ ತಯಾರು ಮಾಡೋಂಥದ್ದು ಏನರ ಪ್ರಾಡಕ್ಟ್ಸ್ ಐತಂದ್ರೆ ಅವನ್ನ ನೀವು ಭಾಳ ಜಾಸ್ತಿ ಸೇವನೆ ಮಾಡಬೇಕು. ಅದರಲ್ಲಿ ನೀವು ದಪ್ಪ ಆಗ್ತೀರ ಅಂತ ಹೇಳ್ಕೊಟ್ಟಾರ್ರಿ. ಇಷ್ಟೇ ತನ ಏನೇನು ಹೇಳಿನ ಅದರದ್ದು ಸಾರಾಂಶ ನಿಮ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಒಳ್ಳೆ ನರಿಶಿಂಗ್ ಆಹಾರ ತೋರಿ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ್ರಿ. ಯಾವಾಗಲೂ ನೀವು ಫ್ರೀ ಆಗಿರ್ಬೇಕು. ಒಟ್ಟ ಟೆನ್ಷನ್ ಬರೀ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮತ್ತು ಒಳ್ಳೆ ನಿದ್ದೆ ಆಗ್ಬೇಕ್ರಿ. ಸೊ ಇವೆಲ್ಲ ನಿಮ್ಗೆ ಒಳ್ಳೆ ಟೈಮ್ ಟು ಟೈಮ್ ಆಗ್ತಾ ಐತಂದ್ರೆ ನೀವು ನೋಡ್ರಿ ದಪ್ಪ ಆಗ್ಲಿಕ್ಕೆ ನಿಮ್ಗೆ ಒಟ್ಟ ಟೈಮ್ ಹಿಡಿಯಂಗಿಲ್ಲ, ದಪ್ಪ ಆಗಿಬಿಡ್ತೀರಿ ನೀವು. ಆದ್ರೆ ಇವೆಲ್ಲ ಇವತ್ತಿನ ಟೈಮ್ನಾಗ ಮಾಡೋದು ಭಾಳ ಕಷ್ಟ ಐತ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನೇನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ಆಯುರ್ವೇದಿಕ್ ಟಾಪಿಕ್ಸ್ ಬಗ್ಗೆ ಮಾಹಿತಿ ಪಡಿಬೇಕಂದ್ರೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನು ಒತ್ತಿಬಿಡ್ರಿ. ಅದನ್ನ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.